ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗೂ ಇದೆ. ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಲಂಚ್ಗೂ ಡಿನ್ನರ್ಗೂ ಒಳ್ಳೆ ರೆಸಿಪಿ. ಇದನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ. ಬದನೆಕಾಯಿ ಎಣ್ಗಾಯಿ ಮಾಡಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ಬದನೆಕಾಯಿ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಎಣ್ಗಾಯಿ ಮಾಡಕ್ಕೆ ಏನೇ ರೆಸಿಪಿ ಬೇಕಂತ ನೋಡೋಣ ಬನ್ನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 3 ಲವಂಗ, 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕ್ಕೋಬೇಕು. ಇದನ್ನ ಒಂದು ಬೌಲಿಗೆ ಸೇರಿಸ್ಕೊಳ್ಳಿ. ಇದಕ್ಕೆ ಹುರಿದು ಇಟ್ಕೊಂಡ್ರೆ ಕಡಲೆ ಬೀಜದ ಪುಡಿ, ಸ್ವಲ್ಪ ಬೆಲ್ಲ, 1 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಧನ್ಯ ಪೌಡ್ರು, 1 ಸ್ಪೂನ್ ಉಪ್ಪು, 1-2 ಸ್ಪೂನಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಬಂದಿದೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಬದನೆಕಾಯಿ ಕುಯ್ಕೊಳ್ಳೋಣ. ನೋಡಿ, ಬದನೆಕಾಯಿನ ಈ ಥರ 4 ಭಾಗ ಮಾಡಿ ಕಟ್ ಮಾಡ್ಕೊಳ್ಳಿ. ಚಾಕು ಶಾರ್ಪ್ ಇರುತ್ತೆ, ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಷ್ಟ ಅನಿಸಿದ್ರೆ ಕೆಳಗಡೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಲ್ಲ ಬದನೆಕಾಯಿನೂ ಈ ಥರ 4 ಭಾಗ ಮಾಡ್ಕೊಳ್ಳಿ. ಎಲ್ಲ ಬದನೆಕಾಯಿನೂ ಈ ಥರ 4 ಪೀಸ್ ಮಾಡಿ ಎತ್ತಿಟ್ಕೊಂಡು ಬದನೆಕಾಯಲ್ಲಿ ಹುಳ ಇರುತ್ತಾ ಇಲ್ವಾ ಅಂತ ನೋಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಬದನೆಕಾಯಿಗೆ ತುಂಬ್ಕೋಬೇಕು. ಬದನೆಕಾಯಿಗೆ ಈ ಥರ ಮಸಾಲೆ ಸೇರಿಸ್ಕೋಬೇಕು. ನೋಡಿ, 4 ಕಡೆನೂ ನೀಟಾಗಿ ಈ ಥರ ಮಸಾಲೆ ತುಂಬಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಅದೇ ರೀತಿ ಎಲ್ಲ ಬದನೆಕಾಯಿನೂ ಒಂದೊಂದಾಗಿ ಮಸಾಲೆ ಎಲ್ಲ ತುಂಬಿ ಒಂದು ಪ್ಲೇಟಿಗೆ ಇಟ್ಕೊಳ್ಳೋಣ. ನೋಡಿ, ಎಲ್ಲ ಬದನೆಕಾಯಿನೂ ಈ ಥರ ಮಸಾಲೆ ತುಂಬಿ ಇಟ್ಕೊಂಡಿದ್ದೀವಿ. ಇದನ್ನೀಗ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿ ಇಟ್ಟು ಬಾಣಲಿಗೆ 1 ಸಾಂಬಾರ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳಿ. ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋ 1 ಟೊಮೊಟೊ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಉಳಿದಿರೋ ಮಸಾಲೆಗೆಲ್ಲ ಸ್ವಲ್ಪ ನೀರು ಸೇರಿಸ್ಕೊಂಡು ಬಾಣಲಿಗೆ ಸೇರಿಸ್ಕೊಳ್ಳೋಣ. ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಆಗಿದೆ ಅನಿಸಿದರೆ ಇವಾಗಲೇ ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ. ಇವಾಗ ಮಸಾಲೆ ತುಂಬಿಕ್ಕಿರೋ ಬದನೆಕಾಯಿನ ಬಾಣಲಿಗೆ ಸೇರಿಸ್ಕೊಳ್ಳೋಣ. ಈ ಥರ ಒಂದೊಂದಾಗಿ ಸೇರಿಸ್ಕೋಬೇಕು. ನಾನು ಇದಕ್ಕೆ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನಿಗೆ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ, ಬದನೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಬದನೆಕಾಯಿ ಸ್ಮೂತಾಗಿ ಬೆಂದಿದೆ. ಗ್ರೇವಿ ಎಲ್ಲ ಚೆನ್ನಾಗಿ ಬಂದಿದೆ. ಇದನ್ನೀಗ ಮುಚ್ಚಿ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಳೋಣ.
ನೋಡಿ ಗ್ರೇವಿ ರೆಡಿ ಆಗಿದೆ. ಇದು ಚಪಾತಿಗೂ ಪೂರಿಗೂ ಸೂಪರ್ ಆಗಿರುತ್ತೆ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ತಿಳಿಸಿ.